ಕರ್ನಾಟಕದಿಂದ ನಿತ್ಯ ಸಾವಿರಾರು ಮಂದಿ ಮಹಾಕುಂಭ ಮೇಳಕ್ಕೆ ಬಂದು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಹಾಸನ ನಗರ ಘಟಕದ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಆದಂತ ವೆಂಕಟೇಶ್ ಅವರು ಮತ್ತು ಅವರ ತಂಡದವರು ಕೂಡ ಕುಂಭಮೇಳಕ್ಕೆ ಬಂದಿದ್ದಾರೆ. ಅವರೊಂದಿಗೆ ಈಗ ಮಾತನಾಡೋಣ. ಈಗ ವೆಂಕಟೇಶ್ ಅವರು ಬಂದಿದ್ದಾರೆ. ವೆಂಕಟೇಶ್ ಅವರು, ಈಗ ತಾವು ಕೂಡ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದೀರಾ. ಈ ಮಹಾಕುಂಭ ಮೇಳವನ್ನ ದಲ್ಲಿ ಭಾಗಿಯಾಗಿದ್ದು ಹೇಗೆ ಅನಿಸ್ತಾ ಇದೆ, ಏನು? ಸರ್, ತುಂಬಾ ಚೆನ್ನಾಗಿದೆ. ಇದು ಒಂದು ಅದ್ಭುತವಾದ ಒಂದು ಜೀವನದಲ್ಲಿ ಮರೆಯಲಾಗದಂಥ ಅನುಭವ. ಏಕೆಂದರೆ 144 ವರ್ಷಕ್ಕೆ ಒಮ್ಮೆ ಆಗಂಥ ಮಹಾಕುಂಭ ಮೇಳದಲ್ಲಿ ನಾವು ಭಾಗವಹಿಸಿದ್ದು ನಾವೇ ಧನ್ಯರು. ನಾವು ಇಲ್ಲಿ ವಾತಾವರಣ ನೋಡಿದ್ರೆ ತುಂಬ ಚಳಿ ಇರುತ್ತೆ, ಇಲ್ಲಿ ಭಾಳ ಜನಸಂದಣಿ ಇರುತ್ತೆ, ಓಡಾಡೋಕ್ಕಾಗಲ್ಲ ಅಂತ ಎಲ್ಲ ಹೆದರ್ಸ್ತಾ ಇದ್ರು. ಆದರೆ ನಾವು ಧೈರ್ಯ ಮಾಡಿ ಬಂದು ಇಲ್ಲೇನು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ಯಾರೆ. ಇಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲ, ಇರೋದಕ್ಕಾಗಲಿ, ಸ್ನಾನಕ್ಕಾಗಲಿ, ಟಾಯ್ಲೆಟ್ ಪ್ರತಿಯೊಂದಕ್ಕೂ ಎಲ್ಲ ತುಂಬ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ನಿಜವಾಗ್ಲೂ ತುಂಬ ಮೋದಿಯವರಿಗೆ ಧನ್ಯವಾದ ಹೇಳಬೇಕು. ಯೋಗಿ ಮತ್ತು ಮೋದಿಯವರಿಗೆ ತುಂಬ ಧನ್ಯವಾದ ಹೇಳಬೇಕು. ಇಷ್ಟೊಂದು ಜನಸಮೂಹದಲ್ಲಿ ಯಾರಿಗೂ ಏನು ತೊಂದರೆ ಆಗದಂಗೆ ವ್ಯವಸ್ಥೆ ಮಾಡಿರೋದಕ್ಕೆ ಅವರಿಗೆ ಧನ್ಯವಾದ ಹೇಳಬೇಕು ಅಂತ ನಾನು ಇನ್ನೊಂದು ಸತಿ ಹೇಳ್ತಿದ್ದೀನಿ. ನಾವು ಹಾಸನಿಂದ ಹೊರಟಾಗಲೇ ಚಳಿ ಇದೆ, ಇಲ್ಲಿ ನೀವು ಹೆಂಗೆ ಹೋಗ್ತೀರಾ ಅಂತ ಎಲ್ಲರೂ ನಮಗೆ ಹೆದರ್ಸ್ತಾ ಇದ್ರು. ಆದರೂ ನಮಗೇನು ತೊಂದರೆ ಆಗದಂಗೆ ಇಲ್ಲಿ ಬಂದಿದ್ದಕ್ಕೆ ಮಾಮೂಲಿ ಹಾಸನದಲ್ಲಿ ಹೇಗಿದೀವೋ ಇಲ್ಲೂ ಅದೇ ಥರ ಇದೆ. ಯಾವುದಕ್ಕೆ ಏನು ತೊಂದರೆ ಆಗಿಲ್ಲ. ನಾವು 3 ದಿವಸ 4 ದಿವಸದಿಂದ ಓಡಾಡ್ತಾ ಇದ್ವಿ. ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ಅಂತ. ತಾವ್ಯಾವರು ಯಜಮಾನ್ರು? ನಾವು ಹಾಸನದವರು. ನಾವು ನಮ್ಮ ಅಣ್ಣ ಮಾತಾಡಿದ್ದು ತುಂಬ ಚೆನ್ನಾಗಿದೆ. ಇಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ಯಾರ. ಚೆನ್ನಾಗಿ ಸ್ವಚ್ಛತೆ ಚೆನ್ನಾಗಿದೆ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ತಮ್ಗೆ ಹೇಗೆ ಅನಿಸ್ತು, ಹೇಗೆ ಅಂತ? ನಮಗೆ ಸಮಾಧಾನ ಆಯ್ತು, ನಮಗೆ ಖುಷಿ ಆಗಿದೆ. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನಾವು ಬಂದಿರೋದೇ ಅಪರೂಪ. ನಮಗೂ ಗೊತ್ತಿತ್ತಿಲ್ಲ ಈ ತರ 144 ಇದರಲ್ಲಿ ಆಗುತ್ತೆ ಮಹಾ ಸಮ್ಮೇಳನ ಇವೆಲ್ಲವ ಅಂತ ಅನ್ನೋದು. ಹಾಗಾಗಿ ಒಳ್ಳೇದಿದೆ. ಎಲ್ಲ ಸ್ವಚ್ಛತೆ ಕಾಪಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಧನ್ಯವಾದಗಳು, ಮೋದಿಯವರಿಗೂ ಧನ್ಯವಾದಗಳು. ತಾವೇನು ಹೇಳ್ತೀರಾ? ಈಗ ಯುವಕರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ತುಂಬಾ ಚೆನ್ನಾಗಿದೆ ವ್ಯವಸ್ಥೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಉಳ್ಕೊಳಕ್ಕಾಗ್ಲಿ, ಒಂದು ಟಾಯ್ಲೆಟ್ಗಾಗ್ಲಿ, ಒಂದು ಎಲೆ, ಒಂದು ಪೇಪರ್ ಬೀಳಕ್ಕೂ ಬಿಡ್ತಾ ಇಲ್ಲ, ಅಷ್ಟು ನೀಟಾಗಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬಂದು ನೋಡ್ಬೇಕು, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಎಲ್ಲಿ ಉಳ್ಕೊಂಡಿದ್ದೀರಾ? ಉಳ್ಕೊಳ್ಳಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಈಗ 4 ದಿನದಿಂದ ನಾವು ಈ ಟೆಂಟ್ ಹೌಸ್ ನೇ ವ್ಯವಸ್ಥೆ ಮಾಡ್ಕೊಂಡಿದೀವಿ. 24 ಸೆಕ್ಟರ್ ಅಲ್ಲಿ ಇದೀವಿ ನಾವು. ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲದಕ್ಕೂ ಯಾವುದಕ್ಕೂ ತೊಂದರೆ ಇಲ್ಲ. ಊಟ ತಿಂಡಿಗಾಗ್ಲಿ, ಇದಕ್ಕಾಗ್ಲಿ. ಟೆಂಟ್ ಹೌಸ್ ಅಲ್ಲಿ ಚಳಿ ಇಲ್ವಾ? ಹೇಗೆ? ಇಲ್ಲ, ಏನು ಇಲ್ಲ. ನಾರ್ಮಲ್ ಆಗಿ ನಮ್ಮೂರಲ್ಲಿ ಹೇಗಿದೆಯೋ ಹಾಗೆ ಇದೆ ವಾತಾವರಣ. ಏನ್ ತೊಂದರೆ ಇಲ್ಲ. ಎಲ್ಲ ವ್ಯವಸ್ಥೆ ಇದೆ. ಸ್ನಾನಕ್ಕೆ ಇದಕ್ಕೆಲ್ಲ ಬಾತ್ರೂಮ್ ಇದು ಇದೆ, ಬಿಸಿನೀರು ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಈಗ ಕರ್ನಾಟಕದಿಂದ ಸಾಕಷ್ಟು ಮಂದಿ ಇನ್ನೂ ಬರ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ಏನ್ ಹೇಳಿಕ್ ಬಯಸ್ತೀರಾ? ಇಲ್ಲಿ ವ್ಯವಸ್ಥೆ ಹೇಗೆ ಅನಿಸ್ತು ನಿಮ್ಗೆ? ನಿಮ್ಮ ಅನುಭವ ಏನು? ಬಂದು ಎಲ್ಲರೂ ಇದನ್ನ ಕಣ್ತುಂಬಿ ನೋಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊತಿದೀವಿ. ಕರ್ನಾಟಕದಿಂದ ಹೆಚ್ಚಿನ ಜನಸಂಖ್ಯೆ ಬರಬೇಕು ಅಂತ ಕೇಳ್ಕೊತೀವಿ ನಾವು. ಈಗ ತಾವು ಯಜಮಾನ್ರೆ ಎಗಟಿಯಿಂದ ಬಂದಿದ್ದೀರಾ, ಕಡೂರು YSV ದತ್ತ ಅವ್ರ ಊರಿಂದ. ತಮ್ಮ ಅನುಭವ ಹೇಗಿತ್ತು ಇಲ್ಲಿ? ಹೇಗೆ? ಇಲ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಯಾವುದಕ್ಕೂ ಏನು ತೊಂದರೆ ಆಗೋದಿಲ್ಲ. ಯಾರು ಹೆದರ್ಕೋಬೇಡಿ. ಖಂಡಿತ ಎಲ್ಲರೂ ಬಂದು ನೋಡಿ. 144 ವರ್ಷಕ್ಕೊಂದ್ಸೊಮ್ಮೆ ಇದಾಗುವಂತ ಕಾರ್ಯಕ್ರಮ ಮತ್ತೇನಿದು ಸಿಕ್ಕಲ್ಲ ನಮ್ಮ ಜೀವನದಲ್ಲಿ. ಇದನ್ನ ಅನುಭವಿಸ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇಲ್ಲೆಲ್ಲ ಎಷ್ಟು ವ್ಯವಸ್ಥೆ ಇದೆ ಅಂತ ಹೇಳಂದ್ರೆ ಅಷ್ಟು ವ್ಯವಸ್ಥೆ ಇದೆ. ಒಂದು ತಿಂಡಿ ಬಿದ್ದಿದ್ದು ಪ್ಲೇಟ್ ಕೂಡ ತಕ್ಷಣ ಹಾಕೊಂಡು ಹೋಗ್ತಾರೆ. ಸೆಕ್ಯೂರಿಟಿ ಆಸ್ಪೆಕ್ಟ್ ಅದು ಎಲ್ಲ ಓಕೆ, ಯಾವುದು ಏನು ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸರಿ ಎಲ್ಲರೂ ಬಂದು ಇದನ್ನ ಕಣ್ತುಂಬಿ ನೋಡ್ಕೊಳ್ಳಿ. ಇನ್ನೂ ಅವಕಾಶ ಇದೆ ನಿಮಗೆ ಬರೋಕ್ಕೆ. ಇನ್ನೂ ಫೆಬ್ರವರಿ 26ವರೆಗೂ ಇದೆ. ಆ ಅವಕಾಶ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತಾ. ಎಲ್ಲ ಸೌಲಭ್ಯನೂ ಇದೆ, ಉಳ್ಕೊಳ್ಳಿಕ್ಕೆ, ಊಟ ತಿಂಡಿ, ಓಡಾಟ ಎಲ್ಲ ಇದೆ. ಎಲ್ಲ ಆನ್ಲೈನ್ ಅಲ್ಲಿ ಪ್ರಯಾಗ್ರಾಜ್ ವೆಬ್ಸೈಟ್ಗೆ ಹೋದ್ರೆ ಸಿಕ್ಕುತ್ತೆ. ಇನ್ನೂ ಬೇಕಾದಷ್ಟು ವ್ಯವಸ್ಥೆ ಇದೆ ಅಲ್ಲೆಲ್ಲ. ಎಷ್ಟು ಲಕ್ಷ ಜನ ಬಂದ್ರು ಯಾವ್ದು ನುಗ್ಲಾಗಲ್ಲ. ಹೆದರ್ಕೋಬೇಡಿ ಪ್ಲೀಸ್. ಎಲ್ಲರೂ ಬಂದು ಇದು ಅನುಭವಿಸಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದು ಹಾಸನದಿಂದ ಬಂದಿರುವಂತಹ ಜನರ ಅಭಿಪ್ರಾಯಗಳು. ಮುಖ್ಯವಾಗಿ ಇಲ್ಲಿ ಮಹಾಕುಂಭ ಮೇಳದಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಬರ್ಲಿಕ್ಕೆ ಆಗ್ಬೋದು, ಹೋಗ್ಲಿಕ್ಕೆ ಓಡಾಟಕ್ಕೆ ವ್ಯವಸ್ಥೆ, ಉಳ್ಕೊಳ್ಳಿಕ್ಕೆ ಟೆಂಟ್ನ ವ್ಯವಸ್ಥೆ ಆಗ್ಬೋದು, ಊಟ ತಿಂಡಿ ವ್ಯವಸ್ಥೆ, ಜೊತೆಗೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ಲಿಕ್ಕೂ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಸ್ವಚ್ಛತೆಯನ್ನು ಕೂಡ ಕಾಪಾಡಲಾಗಿದೆ. ಹಾಗಾಗಿ ಜನರೆಲ್ಲರೂ ಕೂಡ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ವರ್ಷಕ್ಕೊಮ್ಮೆ, ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುವಂತಹ ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ, ಜೊತೆಗೆ ಇದು 144 ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭ ಮೇಳ. ಹಾಗಾಗಿ ಜೀವನದಲ್ಲಿ ಒಮ್ಮೆ ಮಾತ್ರನೇ ಯಾರಿಗಾದ್ರೂ ಸರಿ ಅವಕಾಶ ಸಿಗುತ್ತೆ. ಹಾಗಾಗಿ ಬಂದು ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಅನ್ನೋ ಒಂದು ಮಾತನ್ನ ಹಾಸನದಿಂದ ಬಂದಿರುವಂತಹ ವೆಂಕಟೇಶ್ ಅವರು ಮತ್ತು ಅವರ ಸ್ನೇಹಿತರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.